ನೋಡ್ತೀನಿ ಅನ್ನೋಂಥ ಮಾತುಗಳ ಆಡಿದ್ದು ನೋಡಿದಾಗ ಈಗ ನಡೀತಿರೋದು ನೋಡಿದಾಗ ಅಲ್ಲಿ TMCಯ ಯಾವುದೇ ನಾಯಕರನ್ನು ಬಿಟ್ಟುಕೊಡ್ತಾ ಇಲ್ಲ. ಎಲ್ಲರಿಗೂ ಇವತ್ತು ಅಪಮಾನ ಮಾಡುವಂಥದ್ದು ಬರಬೇಕು ನಮ್ಮ ಜೊತೆಗೆ. ಎಲ್ಲ ದುಡ್ಡಿದ್ದಂತಹ ಶಾಸಕರು ಮತ್ತವರು ಇದ್ರೆ ED IT ಮತ್ತಾವುದು CBI ಮೂಲಕ ದಾಳಿ ಮಾಡಿಸುವಂಥದ್ದು. ಸ್ವತಃ ಇವತ್ತು ವೆಸ್ಟ್ ಬೆಂಗಾಲ್ ಅವ್ರ ಸರ್ಕಾರದ ಅಲ್ಲಿ CID ಅದ. ಅವುಗಳನ್ನು ಬಿಟ್ಟ ಅವ್ರನ್ನೆಲ್ಲ ಹಂಚ್ಕೊಂಡು ತಮ್ಮ ಕಡೆ ತೆಗೆದುಕೊಳ್ಳುವಂಥ ಪೂರ್ತಿಯಾಗಿ ಮಮತಾ ಬ್ಯಾನರ್ಜಿಯವ್ರನ್ನ ಮುಗಿಸುವಂಥ, ಅದೇ ಕಾಲಕ್ಕೆ ಪೂರ್ತಿಯಾಗಿ ಈ ದೇಶದ ಒಂದು ಕಾಲದ ಚಾಣಕ್ಯ ಅಂತ ಕರೆಸ್ಕೊಂಡಂಥ ಶರದ್ ಪವಾರ್ ಪಾರ್ಟಿಯನ್ನು ಪೂರ್ತಿ ನಿರ್ನಾಮ ಮಾಡುವಂಥ ಒಂದು. ಅಷ್ಟೇ ಅಲ್ಲ, ನಮ್ಮ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಏನಾದರೂ ಇವತ್ತು BJP ಎದ್ದು ನಿಂತಿದ್ರೆ ಠಾಕ್ರೆ ಮೆಂಟಲ್ ಸಹಾಯ ಸಹಕಾರ ಭಾಳಷ್ಟು ಅನ್ನೋದನ್ನು ನಾವು ಇನ್ನು ಬರಲಿಕ್ಕಾಗೋದಿಲ್ಲ. ಅಂಥ ಉದ್ಧವ್ ಠಾಕ್ರೆ, ಬಾಳಾ ಸಾಹೇಬ್ ಠಾಕ್ರೆಯ ಮುಂದುವರಿಕೆ ಅವ್ರನ್ನ ಸಹಿತ ಉಳಿಸ್ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ರಾಷ್ಟ್ರದ ಹೆಚ್ಚು ಕಡಿಮೆ ಎಲ್ಲ ತಮ್ಮ ವಿರೋಧಿಗಳನ್ನ ಮುಗಿಸೋದ್ರಲ್ಲಿ ಮುಂದಿದ್ದಾರೆ ಅವರು. ಅದಕ್ಕೆ ಅವರು ಘಾತಕ್ ಅಪಾಯಕಾರಿ ರಾಜನಿಂತಿದ್ದವರು ರಾಜಕಾರಣಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ ಅದನ್ನು. ಮತ್ತು ಇವೆಲ್ಲ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇದ್ದಾರಾ, ಏನು ಕಾರಣ ಇರ್ಬೋದು ಇವ್ರು ಮಾಡೋದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಏನೂ ಇಲ್ಲ, ಅದು ಕೇವಲ ಅಧ್ಯಕ್ಷಗಿರಿಯ ಪದ್ಧತಿಯಲ್ಲಿ ತರಬೇಕು ಅಂತೇಳಿ. ಅಧ್ಯಕ್ಷಗಿರಿ ಪದ್ಧತಿ ಅಂದರೆ ಒನ್ ಮ್ಯಾನ್ ಶೋ. ನಮ್ಮದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಅದ, ಸಂಸದೀಯ ವ್ಯವಸ್ಥೆ ಅದ. ಅದನ್ನ ತೆಗೆದಾಗೆ ಅಧ್ಯಕ್ಷೀಯ ಪದ್ಧತಿ ತರಬೇಕಂದ್ರೆ ಇದು ಹಿಂದಿನದಲ್ರಿ. LK ಆದ್ವಾನಿಯವರು ಸಹಿತ ಈಗ ಹಿಂದೆ ಮಾತಾಡಿದ್ದದ, ಇಲ್ಲೇ ಅಧ್ಯಕ್ಷೀಯ ಪದ್ಧತಿ ತರಬೇಕು ಅನ್ನೋಂಥ ಮಾತು. ಅದು BJPಯಲ್ಲಿ RSSದಲ್ಲೇ ಸಹಜವಾಗಿ ಬಂದಂಥದ್ದು. ರಾಜನೀತಿಯೊಳಗೆ ರಾಜನ ಮುಖ್ಯಿಲ್ಲ, ಅದಕ್ಕೆ ಅಧ್ಯಕ್ಷೀಯ ಪದ್ಧತಿ ಬರಬೇಕು ಅನ್ನೋಂಥ ಮಾತನ್ನು ಅವ್ರು ಗುರಿ ಇಟ್ಕೊಂಡಿದ್ದಾರೆ ಮೋದಿಯವರು. ಅವರಿಗೆ ಕ್ಷೇತ್ರ ವಿಂಗಡಣೆ ಡಿಲಿಮಿಟೇಷನ್, ಕ್ಷೇತ್ರ ವಿಂಗಡಣೆ ಮಾಡಿ ಉತ್ತರದಲ್ಲಿ ಹೆಚ್ಚಾಗ್ತಾವೆ ಸೀಟ್ಗಳು, ಅದನ್ನು ಆಯ್ಕೆ ಮಾಡ್ತಾ ಹೋಗ್ಬೇಕು ಅನ್ನೋಂಥ ಬಂದವು. ಯಾವುದೂ ಇಲ್ಲದ್ರೆ ಅದಾಗಬೇಕು. ಇಲ್ಲ ಏನಪ್ಪ ಅಂತಂದ್ರೆ ಅದ್ರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಅಧ್ಯಕ್ಷೀಯ ಪದ್ಧತಿ. ಪುಟಿನ್, ಹಿಟ್ಲರ್, ಅದೇ ಕಾಲಕ್ಕೆ ಕ್ಷಿ ಜಿನ್ಪಿಂಗ್ ಏನಂತ ನೋಡ್ರು ಚೈನಾದವರು, ಅವ್ರನ್ನ ಕ್ಷಿ ಜಿನ್ಪಿಂಗ್ ಇವರನ್ನೇ